ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭಾರತಿ ಮಿಸ್. ವಿದ್ಯಾರ್ಥಿಗಳೇ, ಲಾಸ್ಟ್ ಕ್ಲಾಸ್ ನಾವು ಮುರಾರ್ಜಿಗೆ ಸಂಬಂಧಪಟ್ಟಂತೆ 10 ಕ್ವಶನ್ಗಳನ್ನು ನೋಡಿದ್ವಿ. ಇಂಗ್ಲಿಷ್ ಗ್ರಾಮರ್ ಮೇಲೆ 10 ಕ್ವಶನ್ಸ್ಗಳನ್ನು ಕುರಿತು ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ನೂ 10 ಕ್ವಶನ್ಗಳನ್ನು ಕುರಿತು ಗ್ರಾಮರ್ ಮೇಲೆ ಯಾವ ರೀತಿ ಕ್ವಶನ್ಸ್ಗಳನ್ನು ನಿಮಗೆ ಎಕ್ಸಾಮಲ್ಲಿ ಕೇಳ್ತಾ ಹೋಗ್ತಾರೆ ಅನ್ನೋದನ್ನು ಕುರಿತು ಡಿಸ್ಕಸ್ ಮಾಡ್ತಾ ಹೋಗೋಣ. ನಿಮ್ಮ ಮೊದಲನೇ ಕ್ವಶನ್ ಈ ರೀತಿ ಇದೆ. Pick out the word which does not belong the group. Pick out the word which does not belong the group. Option A, trainer. Option B, coacher. Option C, student. Option D, guider. ಇಲ್ಲಿ ಕೇಳಿರೋದು ಸೂಟೇಬಲ್. ಈ ಒಂದು 4 ಆಪ್ಷನ್ ಅಲ್ಲಿ ಸೂಟೇಬಲ್ ಇಲ್ಲದೆ ಇರೋ ಒಂದು ವರ್ಡ್ ಅನ್ನ ನಾವಿಲ್ಲಿ ಏನ್ ಮಾಡ್ಬೇಕು, ತೆಗೆದಾಕ್ಬೇಕು. ಅವುಗಳನ್ನ ತೆಗೆದಾಕೋಕ್ಕಿಂತ ಮುಂಚೆ ಅವುಗಳ ಅರ್ಥವನ್ನ ನಾವು ತಿಳ್ಕೊಂಡಿರ್ಬೇಕು. ಅವುಗಳ ಅರ್ಥವನ್ನ ತಿಳ್ಕೊಂಡಿದ್ರೆ ಮಾತ್ರ ನಾವು ಇದಕ್ಕೆ ರೈಟ್ ಆನ್ಸರ್ನ ಕೊಡೋಕೆ ಸಾಧ್ಯ ಆಗುತ್ತೆ. ಇಲ್ಲಿ ನೋಡಿ, ಆಪ್ಷನ್ ಎ ಟ್ರೈನರ್. ಟ್ರೈನರ್ ಅಂದ್ರೆ ತರಬೇತಿಯನ್ನ ನೀಡುವವರು. ಆಪ್ಷನ್ ಬಿ ಕೋಚರ್. ಕೋಚರ್ ಮೀನ್ಸ್ ಆಲ್ಸೋ ತರಬೇತಿದಾರರು ಅಥವಾ ತರಬೇತಿಯನ್ನ ನೀಡುವವರಿಗೆ ನಾವು ಕೋಚರ್ ಅಂತೇನು ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಆಪ್ಷನ್ ಸಿ ಸ್ಟೂಡೆಂಟ್. ಇಲ್ಲಿ ಸ್ಟೂಡೆಂಟ್ ಅಂದ್ರೆ ವಿದ್ಯಾರ್ಥಿ. ಆಪ್ಷನ್ ಡಿ ಗೈಡರ್. ಗೈಡರ್ ಅಂದ್ರೂ ಕೂಡ ತರಬೇತಿಯನ್ನ ನೀಡೋರು ಅಂತ. ಹಾಗಾದ್ರೆ ಇಲ್ಲಿ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಡಿ ಸೇಮ್ ಮೀನಿಂಗ್ ಅನ್ನ ಕೊಡ್ತಾ ಇದೆ. ಆಪ್ಷನ್ ಸಿ ಏನಾಗಿದೆ, ವಿದ್ಯಾರ್ಥಿ ಅನ್ನೋ ಒಂದು ಮೀನಿಂಗ್ ಅನ್ನ ಕೊಡ್ತಾ ಇದೆ. ಹಂಗಾಗಿ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನಾವು ಸಿ ಸ್ಟೂಡೆಂಟ್ ಅನ್ನೋ ಒಂದು ವರ್ಡ್ ಅನ್ನ ನಾವಿಲ್ಲಿ ಏನ್ ಮಾಡ್ಬೇಕು, ತೆಗ್ದಾಕ್ಬೇಕು. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ಗುರುಧ್ಯಾನ ಅಕಾಡೆಮಿ ಜಿಗಳಿ ಈ ಒಂದು ಆ್ಯಪ್ ಅನ್ನು ನೀವು ಪ್ಲೇ ಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಆ್ಯಪ್ ಅಲ್ಲಿ ಮುರಾರ್ಜಿ ಪರೀಕ್ಷೆ 2024 ಮುರಾರ್ಜಿ ಸ್ಕೋರ್ ಪ್ಲಸ್ ಅನ್ನೋ ಒಂದು ಕೋರ್ಸ್ ಇದೆ. ಆ ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತ ಇದ್ರೆ ನಿಮಗೆ ಈ ಕೋರ್ಸನ್ನು ಜಾಯಿನ್ ಆದರೆ ಹೆಚ್ಚಿನ ನಿಮ್ಮ ಮುಂದಿನ ಮುರಾರ್ಜಿ ಎಕ್ಸಾಮ್ಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಆಗಿರ್ಬೋದು, ಅದಕ್ಕೆ ಬೇಕಾಗಿರೋಂಥ ಸ್ಟಡಿ ಮೆಟೀರಿಯಲ್ಸ್ ಆಗ್ಬೋದು, ಈ ಒಂದು ಕೋರ್ಸಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಇಲ್ಲಿ ಅನೇಕ ಕೋರ್ಸ್ಗಳು ಬರ್ತಾ ಹೋಗುತ್ತೆ. ನಿಮಗೆ ಸೂಟಬಲ್ ಅನ್ನೋ ಒಂದು ಕೋರ್ಸನ್ನು ನೀವು ಚಾಯ್ಸ್ ಮಾಡ್ಬೋದು. ಇಲ್ಲಿ ಎಲ್ಲ ವಿಷಯಗಳ ವಿಡಿಯೋ ಕ್ಲಾಸ್ ಇರುತ್ತೆ, ಮತ್ತೆ ಪ್ರತಿದಿನ ಟೆಸ್ಟ್ ಇರುತ್ತೆ, ವಾರದ ಟೆಸ್ಟ್ ಇರುತ್ತೆ, ಮತ್ತೆ 100 ಅಂಕದ 13 ಪ್ರಶ್ನೆ ಪತ್ರಿಕೆಗಳು ವಿತ್ OMR ಶೀಟ್ ಜೊತೆ ನಿಮಗೆ ಸಿಗ್ತಾ ಹೋಗುತ್ತೆ. ಈ ಒಂದು ಆ್ಯಪ್ ಬಗ್ಗೆ ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂತಂದ್ರೆ ಇಲ್ಲಿ ಕೆಳಗಡೆ MK ಸ್ವಾಮಿ ಸರ್ ಅವರ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಅದಕ್ಕೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಹೋಗಿ. ನಮ್ಮ ಎರಡನೇ ಕ್ವಶನ್ ಈ ರೀತಿ ಇದೆ. ರಾಗಿಣಿ ಡ್ಯಾಶ್ ರಂಜಿತ್ ಆರ್ ಬೆಸ್ಟ್ ಫ್ರೆಂಡ್. ರಾಗಿಣಿ ಡ್ಯಾಶ್ ರಂಜಿತ್ ಆರ್ ಬೆಸ್ಟ್ ಫ್ರೆಂಡ್. ನೋಡಿ, ಇಲ್ಲಿ ಚೂಸ್ ದ ಸೂಟೇಬಲ್ ಕಂಜಕ್ಷನ್ ನಾವೇನ್ ಮಾಡಬೇಕು, ಚೂಸ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಕಂಜಕ್ಷನ್ ಮೀನ್ಸ್ ಜಾಯ್ನಿಂಗ್ 2 ವರ್ಡ್ಸ್ ಆರ್ 2 ಸೆಂಟೆನ್ಸ್. ಕಂಜಕ್ಷನ್ ಮೀನ್ಸ್ ಜಾಯ್ನಿಂಗ್ 2 ವರ್ಡ್ಸ್ ಆರ್ 2 ಸೆಂಟೆನ್ಸ್. 2 ಪದಗಳು ಅಥವಾ 2 ವಾಕ್ಯಗಳನ್ನ ಜೋಡಣೆ ಮಾಡುವ ಪದಗಳಿಗೆ ನಾವೇನಂತ ಕರಿತೀವಿ, ಇಲ್ಲಿ ಕಂಜಕ್ಷನ್ ಅಂತೇಳಿ ಕರಿತಾ ಹೋಗ್ತೀವಿ. ನಿಮ್ಮ ಆಪ್ಷನ್ ಈ ರೀತಿ ಇದೆ. ಆಪ್ಷನ್ ಎ 2, ಆಪ್ಷನ್ ಬಿ ಹ್ಯಾಂಡ್, ಆಪ್ಷನ್ ಸಿ ಬೋತ್, ಆಪ್ಷನ್ ಡಿ ಸೊ. ಇಲ್ಲಿ ನೋಡಿ, ಸೂಟೇಬಲ್ ಆಗಿರೋ ಒಂದು ವರ್ಡ್ ಯಾವುದು ಅಂತಂದ್ರೆ ಇಲ್ಲಿ ಹ್ಯಾಂಡ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ರಾಗಿಣಿ ಆ್ಯಂಡ್ ರಂಜಿತ್ ಆರ್ ಬೆಸ್ಟ್ ಫ್ರೆಂಡ್. ಆ್ಯಂಡ್ ಅನ್ನ ಯೂಸ್ ಮಾಡಿದಾಗ ಈ ಒಂದು ಸೆಂಟೆನ್ಸ್ ಮೀನಿಂಗ್ ಅನ್ನ ಪಡ್ಕೊಳ್ತಾ ಹೋಗುತ್ತೆ. ಇಲ್ಲಿ ಆಪ್ಷನ್ ಬಿ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ನಿಮ್ಮ ಮೂರನೇ ಕ್ವಶನ್ ಈ ರೀತಿ ಇದೆ. ಸಿನೋನಿಮ್ ಆಫ್ ಬೇಬಿ ಈಸ್ ಡ್ಯಾಶ್. ಸಿನೋನಿಮ್ ಆಫ್ ಬೇಬಿ ಈಸ್ ಡ್ಯಾಶ್. ಆಪ್ಷನ್ ಎ ಚಿಲ್ಡ್ರನ್, ಆಪ್ಷನ್ ಬಿ ಚಿಲ್ಡ್ರನ್ಸ್, ಆಪ್ಷನ್ ಸಿ ಚೈಲ್ಡ್, ಆಪ್ಷನ್ ಡಿ ಚೈಲ್ಡ್ಸ್. ಈ ಸಿನೋನಿಮ್ ಅಂದ್ರೆ ವಿರುದ್ಧಾರ್ಥಕ ಪದಗಳು, ಸಿನೋನಿಮ್ ಅಂದ್ರೆ ಸಮಾನಾರ್ಥಕ ಪದಗಳು. ಈ ಸಮಾನಾರ್ಥಕ ಪದಗಳ ಮೇಲೂ ಕೂಡ ನಿಮಗೆ ಮುಂಬರುವಂತಹ ಎಕ್ಸಾಮ್ಗಳಲ್ಲಿ ಕ್ವಶನ್ ಅನ್ನ ಕೇಳ್ತಾ ಹೋಗ್ತಾನೆ. ಮುರಾರ್ಜಿ ಎಕ್ಸಾಮ್ ಅಲ್ಲಿ ಸಿನೋನಿಮ್ ಮೇಲೆ ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ. ಇವುಗಳನ್ನ ನೀವು ಕಲ್ತಿದ್ರೆ ಮುಂದೆ ನಿಮಗೆ ಬರುವಂತ ಎಕ್ಸಾಮ್ಗೆ ಈಸಿಯಾಗಿ ಒಂದು ಮಾರ್ಕ್ಸ್ ಅನ್ನ ತಗೊಳ್ಳೋಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಸಿನೋನಿಮ್ ಆಫ್ ಬೇಬಿ. ಬೇಬಿ ಅಂದ್ರೆ ಮಗು. ಬೇಬಿಗೆ ಸರಿ ಹೊಂದುವಂತಹ ಒಂದು ಸಮಾನಾರ್ಥಕ ಪದ ಯಾವುದು ಅಂತೇಳಿ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡಿ, ಚಿಲ್ಡ್ರನ್ ಅಂದ್ರೆ ಮಕ್ಕಳು, ಚಿಲ್ಡ್ರನ್ಸ್ ಅಂದ್ರೆ ಮಕ್ಕಳುಗಳು. ನೆಕ್ಸ್ಟ್ ಚೈಲ್ಡ್ ಅಂದ್ರೆ ಮಗು, ಚೈಲ್ಡ್ಸ್ ಅಂದ್ರೆ ಮಕ್ಕಳು. ಇಲ್ಲಿ ಸಿನೋನಿಮ್ ಕೇಳಿರೋದು, ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಚೈಲ್ಡ್.
ಆಪ್ಷನ್ ಸಿ ಚೈಲ್ಡ್ ಈಸ್ ದ ರೈಟ್ ಆನ್ಸರ್. ಬೇಬಿಗೆ ಸಿನೋನಿಮ್ ವರ್ಡ್ ಯಾವುದು ಅಂದ್ರೆ ಚೈಲ್ಡ್ ಆಗ್ತಾ ಹೋಗುತ್ತೆ. ಇಲ್ಲಿ ಸಿ ಇಸ್ ದ ರೈಟ್ ಆನ್ಸರ್. ನಾಲ್ಕನೇ ಕ್ವಶನ್ ನೋಡಿ, ಫಾಸ್ಟ್ ಟೆನ್ಸ್ ಫಾರ್ಮ್ ಲಾಫ್ ಈಸ್ ಡ್ಯಾಶ್. ಫಾಸ್ಟ್ ಟೆನ್ಸ್ ಫಾರ್ಮ್ ಲಾಫ್ ಈಸ್ ಡ್ಯಾಶ್. ಲಾಫ್ ಅಂತಂದ್ರೆ ನಗು ಅಂತೇಳಿ, ಲಾಫ್ ಅಂದ್ರೆ ನಗು ಅಂತೇಳಿ. ಇಲ್ಲಿ ಈಗ ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿದೆ. ಇದನ್ನ ನಾವೇನ್ ಮಾಡಬೇಕು, ಫಾಸ್ಟ್ ಟೆನ್ಸ್ಗೆ ಮಾಡಿರೋ ಅಂತ ಒಂದು ಸೂಟೇಬಲ್ ಆಪ್ಷನ್ ಅನ್ನ ನಾವಿಲ್ಲಿ ಟಿಕ್ ಮಾಡ್ತಾ ಹೋಗ್ಬೇಕು. ನಿಮ್ಮ ಆಪ್ಷನ್ ಈ ರೀತಿ ಇದೆ. ಆಪ್ಷನ್ ಎ ಲಾಫ್ಡ್, ಆಪ್ಷನ್ ಬಿ ಲಾಫ್ಟ್, ಆಪ್ಷನ್ ಸಿ ಲಾಫಿಂಗ್, ಆಪ್ಷನ್ ಡಿ ಲಾಫ್ಟೆಡ್. ಇಲ್ಲಿ ನಿಮ್ಮ ಟೆನ್ಸ್ಗಳ ಮೇಲೂ ಕೂಡ ಕ್ವಶನ್ಗಳು ರೈಸ್ ಆಗ್ತಾ ಹೋಗುತ್ತೆ. ಟೆನ್ಸ್ ಅಲ್ಲಿ 3 ಟೈಪ್ಸ್ ಇವೆ, ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಂತೇಳಿ. ಇಲ್ಲಿ ಈಗ ಲಾಫ್ ಅನ್ನೋ ಒಂದು ವರ್ಡ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿದೆ. ಇದಕ್ಕೆ ನಾವು ಪಾಸ್ಟ್ ಟೆನ್ಸ್ ಅನ್ನೋ ಒಂದು ಸೂಟೇಬಲ್ ಲಾಫ್ ವರ್ಡ್ ಅನ್ನ ಹುಡುಕ್ಬೇಕಾಗುತ್ತೆ. ಇಲ್ಲಿ ನೋಡಿ, ಲಾಫ್ಡ್ ಆಪ್ಷನ್ ಎ ಲಾಫ್ಡ್. ಈ ಪ್ರೆಸೆಂಟ್ ಟೆನ್ಸ್ ಲಾಫಿಗೆ ಫಾಸ್ಟ್ ಟೆನ್ಸ್ ಲಾಫ್ಡ್ ಅನ್ನೋದು ಸೂಟೇಬಲ್ ಆಗುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನಿಮ್ಮ 5ನೇ ಕ್ವಶನ್ ಈ ರೀತಿ ಇದೆ, ಸ್ನೇಕ್ ಡ್ಯಾಶ್ ಆನ್ ದ ರೂಫ್. ಸ್ನೇಕ್ ಡ್ಯಾಶ್ ಆನ್ ದ ರೂಫ್. ಚೂಸ್ ದ ಸೂಟೇಬಲ್ ವರ್ಬ್. ಚೂಸ್ ದ ಸೂಟೇಬಲ್ ವರ್ಬ್. ನಿಮ್ಮ ಸ್ಪಾಟ್ಸ್ ಆಫ್ ಸ್ಪೀಚ್ಗಳನ್ನು ನೀವು ಕರೆಕ್ಟಾಗಿ ತಿಳ್ಕೊಂಡಿದ್ರೆ, ಅವುಗಳ ಬಗ್ಗೆ ನಿಮಗೆ ಮಾಹಿತಿ ಇದ್ದರೆ ಈ ರೀತಿಯಾದ ಕ್ವಶನ್ಗಳಿಗೆ ನೀವು ಈಸಿಯಾಗಿ ಉತ್ತರವನ್ನ ಕೊಡ್ತಾ ಹೋಗ್ತೀರಾ. ಇಲ್ಲಿ ಆಪ್ಷನ್ ಎ ಇದೆ ರನ್ನಿಂಗ್, ಆಪ್ಷನ್ ಬಿ ಟ್ರಾವೆಲಿಂಗ್, ಆಪ್ಷನ್ ಸಿ ವಾಕಿಂಗ್, ಆಪ್ಷನ್ ಡಿ ಫ್ಲೈಯಿಂಗ್. ರನ್ನಿಂಗ್ ಅಂದ್ರೆ ಓಡೋದು, ನಿಮ್ಮೆಲ್ರಿಗೂ ಗೊತ್ತು ರನ್ನಿಂಗ್ ಅಂದ್ರೆ ಓಡೋದು. ಇಲ್ಲಿ ಟ್ರಾವೆಲಿಂಗ್ ಅಂದ್ರೆ ಹರಿದಾಡು, ಟ್ರಾವೆಲಿಂಗ್ ಮೀನ್ಸ್ ಹರಿದಾಡು. ಆಪ್ಷನ್ ಸಿ ವಾಕಿಂಗ್, ವಾಕಿಂಗ್ ಅಂದ್ರೆ ನಡೆದಾಡು. ಆಪ್ಷನ್ ಡಿ ಫ್ಲೈಯಿಂಗ್, ಫ್ಲೈಯಿಂಗ್ ಅಂದ್ರೆ ಹಾರಾಡು. ಇಲ್ಲಿ ಸ್ನೇಕ್, ಸ್ನೇಕ್ ಟ್ರಾವೆಲಿಂಗ್ ಆನ್ ದ ರೂಫ್. ಸ್ನೇಕ್ ಟ್ರಾವೆಲಿಂಗ್ ಆನ್ ದ ರೂಫ್. ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ನೇಕ್ ಟ್ರಾವೆಲಿಂಗ್ ಆನ್ ದ ರೂಫ್. ಹಾವು ಅಂಚಿನ ಮೇಲೆ ಏನಾಡ್ತಾ ಇತ್ತು, ಹರಿದಾಡ್ತಾ ಇತ್ತು. ಇಲ್ಲಿ ಟ್ರಾವೆಲಿಂಗ್ ಅನ್ನೋ ಒಂದು ಪದ ಸೂಟೇಬಲ್ ಆಗ್ತಾ ಹೋಗುತ್ತೆ. ನಿಮ್ಮ 6 ಕ್ವಶನ್ ಈ ರೀತಿ ಇದೆ, ಇಫ್ ಯು ಗಿವ್ ಮಿ ಎ ವಾಟರ್ ಐ ವಿಲ್ ಡೈ, ಸೊ ವಾಟ್ ಹ್ಯಾಮ್ ಐ. ಇದು ಒಂದು ರೈಡಲ್, ಒಗಟು. ನಿಮ್ಮ ಒಗಟುಗಳ ಮೇಲೂ ಕೂಡ ಎವ್ರಿ ಇಯರ್ ಒಂದು ಕ್ವಶನ್ ರೈಸ್ ಆಗ್ತಾ ಇರುತ್ತೆ. ಸೊ ಇವುಗಳ ಮೇಲೂ ಕೂಡ ನೀವು ಫೋಕಸ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಆಪ್ಷನ್ ಎ ಡಸ್ಟ್, ಆಪ್ಷನ್ ಬಿ ಹೇರ್, ಆಪ್ಷನ್ ಸಿ ಫೈರ್, ಆಪ್ಷನ್ ಡಿ ಸ್ಟ್ರೋಮ್. ಇಲ್ಲಿ ಡಸ್ಟ್ ಅಂದ್ರೆ ಧೂಳು, ಏರ್ ಅಂದ್ರೆ ಗಾಳಿ, ಫೈರ್ ಅಂದ್ರೆ ಬೆಂಕಿ, ಸ್ಟ್ರೋಮ್ ಅಂದ್ರೆ ಚಂಡಮಾರುತ. ಇಲ್ಲಿ ಈ ಕ್ವಶನ್ ಅನ್ನ ನೀವು ಕರೆಕ್ಟಾಗಿ, ಈ ಒಂದು ರೈಡಲ್ಸ್ ಅನ್ನ ಕರೆಕ್ಟಾಗಿ ಓದ್ಕೊಳ್ಳಿ. ಈ ಒಂದು ರೈಡಲ್ಸ್ ಅನ್ನ ಕರೆಕ್ಟಾಗಿ ಅನಾಲಿಸಿಸ್ ಮಾಡ್ಕೊಂಡ್ರೆ ನೀವು ಇದಕ್ಕೆ ಈಸಿಯಾಗಿ ಆನ್ಸರ್ನ ಹುಡುಕ್ತಾ ಹೋಗ್ತೀರಾ. ನೋಡಿ, ಇಫ್ ಯು ಗಿವ್ ಮಿ ಎ ವಾಟರ್ ಐ ವಿಲ್ ಡೈ. ಇಫ್ ಯು ಗಿವ್ ಮಿ ಎ ವಾಟರ್ ಐ ವಿಲ್ ಡೈ. ನೀವು ನನಗೆ ನೀರನ್ನು ಕೊಟ್ಟರೆ ನಾನು ಸತ್ತೋಗ್ತೀನಿ ಅಥವಾ ನಾನು ನಾಶವಾಗ್ತೀನಿ ಅಂತೇಳಿ. ನಾವು ಬೆಂಕಿಗೆ ನೀರನ್ನು ಹಾಕಿದರೆ, ಫೈರ್ಗೆ ನೀರನ್ನು ಹಾಕಿದರೆ ಏನಾಗುತ್ತೆ, ಫೈರ್ ಆರಿ ಹೋಗುತ್ತೆ. ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಫೈರ್ ಅನ್ನೋದೇನಾಗುತ್ತೆ, ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. 7th question, that was able to float dash. That was able to float dash. Choose the correct rhyming word of float. Choose the correct rhyming word of float. ಇಲ್ಲಿ float ಅನ್ನೋ ಒಂದು ವರ್ಡ್ಗೆ ನಾವು ಸೂಟೇಬಲ್ ಆಗಿರೋ ರೈಮಿಂಗ್ ವರ್ಡ್ ಅನ್ನ ಚೂಸ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಆಪ್ಷನ್ ಎ ರೋಬೋಟ್, ಆಪ್ಷನ್ ಬಿ ಬೋಟ್, ಆಪ್ಷನ್ ಸಿ ಕಾಟ್, ಆಪ್ಷನ್ ಡಿ ಪ್ಯಾರಟ್. ಇಲ್ಲಿ ಇವುಗಳನ್ನ ರೈಮಿಂಗ್ ವರ್ಡ್ಸ್ ಅನ್ನ ಹೆಂಗ್ ಪತ್ತೆ ಹಚ್ಚಬೇಕು ಅಂತಂದ್ರೆ, ಇಲ್ಲಿ ಫ್ಲೋಟ್ ಅನ್ನೋದು OAT ಇಂದ ಎಂಡ್ ಆಗ್ತಾ ಇದೆ. ಈ ಲಾಸ್ಟು 2 ಅಥವಾ 3 ಅಕ್ಷರಗಳು ಎಂಡ್ ಆಗೋವಂಥ ಒಂದು ಆಪ್ಷನ್ ಇದಕ್ಕೆ ರೈಟ್ ಆಗ್ತಾ ಹೋಗುತ್ತೆ. ಇಲ್ಲಿ ರೋಬೋಟ್ ಅನ್ನೋದು BOT ಇಂದ ಎಂಡ್ ಆಗ್ತಿದೆ, ಬೋಟ್ ಅನ್ನೋದು OAT ಇಂದ ಎಂಡ್ ಆಗ್ತಿದೆ, ಇಲ್ಲಿ ಕಾಟ್ ಅನ್ನೋದು OT ಇಂದ ಎಂಡ್ ಆಗ್ತಿದೆ, ಪ್ಯಾರಟ್ ಅನ್ನೋದು ROT ಇಂದ ಎಂಡ್ ಆಗ್ತಿದೆ. ಇಲ್ಲಿ OAT ಇಂದ ಎಂಡ್ ಆಗಿದೆ ಫ್ಲೋಟ್ ಅನ್ನೋದು. ಸೊ ಇಲ್ಲಿ ಬೋಟ್ ಅನ್ನೋದು ಕೂಡ OAT ಇಂದ ಎಂಡ್ ಆಗಿದೆ. ಅದಕ್ಕೆ ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಫ್ಲೋಟ್ಗೆ ರೈಮಿಂಗ್ ವರ್ಡ್ ಏನಾಗುತ್ತೆ, ಬೋಟ್ ಅನ್ನೋದಾಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.
ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಗುರುಧ್ಯಾನ ಅಕಾಡೆಮಿ ಜಿಗಿಳಿ ವತಿಯಿಂದ ನಿಮಗೆ ಮುರಾರ್ಜಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ 13 ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡ ಒಂದು ಪುಸ್ತಕವನ್ನ ಲಾಂಚ್ ಮಾಡಲಾಗಿದೆ. ಈ ಪುಸ್ತಕ ಯಾರಿಗಾದ್ರೂ ಬೇಕಾದ್ರೆ, ನಿಮಗೆ ಇದನ್ನ ಪರ್ಚೇಸ್ ಮಾಡಬೇಕು ಅನ್ಸಿದ್ರೆ ನೀವು ಇದನ್ನ ಪರ್ಚೇಸ್ ಮಾಡ್ಬೋದು. ನಿಮಗೆ ಇದರ ಮಾಹಿತಿಯನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತಾ ಇರ್ತೀವಿ. ಬೇಕಾದವರು ಈ ಪುಸ್ತಕವನ್ನ ಪರ್ಚೇಸ್ ಮಾಡಿ ಇದನ್ನ ಯುಟಿಲೈಸ್ಗೊಳಿಸ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಬುಕ್. ಯೂಸ್ ಮಾಡಿಕೊಂಡು ನಿಮ್ಮ ಸಕ್ಸಸ್ನ ದಾರಿಯನ್ನು ಇನ್ನಷ್ಟು ಸುಲಭಗೊಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎವ್ರಿ ಒನ್ ಹ್ಯಾಸ್ ಟು ಪರ್ಚೇಸ್ ದಿಸ್ ಬುಕ್. ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ಯುವರ್ ಮುರಾರ್ಜಿ ಫ್ಯೂಚರ್. ಥ್ಯಾಂಕ್ ಯು. 8th question is opposite word of day is dash. ನಿಮ್ಮ 8th question ಈ ರೀತಿ ಇದೆ, ಆಪೋಸಿಟ್ ವರ್ಡ್ ಆಫ್ ಡೇ. ಇಲ್ಲಿ ಡೇ ಅನ್ನೋ ಒಂದು ವರ್ಡ್ಗೆ ನಾವು ಏನ್ ಮಾಡ್ಬೇಕು, ಇಲ್ಲಿ ಆಪೋಸಿಟ್ ಚೂಸ್ ಅಂದ್ರೆ ಸೂಟಬಲ್ ಆಗಿರೋ ಒಂದು ಆಪೋಸಿಟ್ ವರ್ಡ್ ನ ಹುಡುಕ್ತಾ ಹೋಗ್ಬೇಕು. ಆಪ್ಷನ್ ಎ ಯೆಸ್ಟರ್ಡೇ, ಆಪ್ಷನ್ ಬಿ ಟುಮಾರೋ, ಆಪ್ಷನ್ ಸಿ ನೈಟ್, ಆಪ್ಷನ್ ಡಿ ಟುಡೇ. ಇಲ್ಲಿ ನೋಡಿ, ಡೇ ಅಂದ್ರೆ ದಿನ ಅಂತೇಳಿ. ಡೇ ಅಂದ್ರೆ ದಿನ, ನಿಮ್ಮೆಲ್ರಿಗೂ ಗೊತ್ತು. ಇಲ್ಲಿ ಯೆಸ್ಟರ್ಡೇ ಅಂತಂದ್ರೆ ನಿನ್ನೆ, ಟುಮಾರೋ ಅಂತಂದ್ರೆ ನಾಳೆ, ನೈಟ್ ಅಂದ್ರೆ ರಾತ್ರಿ, ಟುಡೇ ಅಂದ್ರೆ ಇವತ್ತು. ಇಲ್ಲಿ ನಿಮಗೆ ಯೆಸ್ಟರ್ಡೇನ ಕೊಟ್ಟಿದ್ರೆ ಆಪೋಸಿಟ್ ವರ್ಡ್ ಆಗಿ ಇನ್ ಕೇಸ್ ಯೆಸ್ಟರ್ಡೇನೆ ಕೊಟ್ಟಿದ್ರೆ ಅದಕ್ಕೆ ಏನಾಗ್ತಾ ಇತ್ತು, ಟುಡೇ ಅಥವಾ ಟುಮಾರೋ ಅನ್ನೋದು ಒಂದು ಆಪೋಸಿಟ್ ವರ್ಡ್ ಆಗ್ತಾ ಇತ್ತು. ಇಲ್ಲಿ ಕೊಟ್ಟಿರೋದು ಡೇ ಅನ್ನೋ ಒಂದು ವರ್ಡ್ ಅನ್ನ ಕೊಟ್ಟಿದ್ದಾರೆ. ಹಂಗಾಗಿ ಇಲ್ಲಿ ಡೇಗೆ ಆಪೋಸಿಟ್ ವರ್ಡ್ ಯಾವ್ದಾಗುತ್ತೆ, ನೈಟ್ ಅನ್ನೋದಾಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಡೇಗೆ ಆಪೋಸಿಟ್ ವರ್ಡ್ ಯಾವ್ದಾಗುತ್ತೆ, ಇಲ್ಲಿ ನೈಟ್ ಅನ್ನೋದಾಗುತ್ತೆ. ಸೊ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 9ನೇ ಕ್ವಶನ್, ರೀಅರೇಂಜ್ ದ ಪ್ರೊವರ್ಬ್. ರೀಅರೇಂಜ್ ದ ಪ್ರೊವರ್ಬ್. ಇಲ್ಲಿ ಒಂದು ಸೆಂಟೆನ್ಸ್ ಅನ್ನ ಜಂಬಲ್ಡ್ ಆಗಿ ಕೊಟ್ಟಿರ್ತಾರೆ. ಒಂದು ಸೆಂಟೆನ್ಸ್ ನ ಜಂಬಲ್ಡ್ ಆಗಿ ಕೊಟ್ಟಿರ್ತಾರೆ ಅಂದ್ರೆ ಮಿಸ್ ಆಗಿ ಕೊಟ್ಟಿರ್ತಾರೆ. ನಡುವೆ ಕಟ್ ಮಾಡಿ ಅದನ್ನ ಜಂಬಲ್ಡ್ ಆಗಿ ಕೊಟ್ಟಿರ್ತಾರೆ. ಈ ತರದ ಕ್ವಶನ್ಸ್ ಕೂಡ ಎವ್ರಿ ಇಯರ್ ಕೇಳ್ತಾ ಇರ್ತಾರೆ. ಇವುಗಳ ಮೇಲೂ ಕೂಡ ನೀವು ಫೋಕಸ್ ಮಾಡಿ. ಇಲ್ಲಿ ಆಪ್ಷನ್ ಎ ಇದೆ, ವೇರ್ ದೇರ್ ಈಸ್ ಎ ವಿಲ್ ದೇರ್ ಈಸ್ ಎ ವೇ. ಆಪ್ಷನ್ ಬಿ, ವೇರ್ ದೇರ್ ಈಸ್ ಎ ದೇರ್ ವಿಲ್ ಈಸ್ ವೇ. ಆಪ್ಷನ್ ಸಿ, ದೇರ್ ಈಸ್ ಎ ವಿಲ್ ವೇರ್ ಈಸ್ ಎ ವೇ. ಆಪ್ಷನ್ ಡಿ, ವೇರ್ ಈಸ್ ದೇರ್ ಎ ವಿಲ್ ವಾಸ್ ಈಸ್ ಎ ವಿಲ್. ಇಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವೇರ್ ದೇರ್ ಈಸ್ ಎ ವಿಲ್ ದೇರ್ ಈಸ್ ಎ ವೇ. ಮನಸ್ಸಿದ್ದಲ್ಲಿ ಮಾರ್ಗ ಅನ್ನೋ ಒಂದು ಅರ್ಥವನ್ನ ಆ ಒಂದು ಸೆಂಟೆನ್ಸ್ ನೀಡ್ತಾ ಹೋಗುತ್ತೆ. ಈ ಒಂದು ಪ್ರೋವರ್ಬ್ಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವೇರ್ ದೇರ್ ಈಸ್ ಎ ವಿಲ್ ದೇರ್ ಈಸ್ ಎ ವೇ. 10ನೇ ಕ್ವಶನ್, ದ ಶಾರ್ಟ್ ಫಾರ್ಮ್ ಆಫ್ ಐ ಹ್ಯಾವ್ ನಾಟ್ ಈಸ್ ಡ್ಯಾಶ್. ದ ಶಾರ್ಟ್ ಫಾರ್ಮ್ ಆಫ್ ಐ ಹ್ಯಾವ್ ನಾಟ್ ಈಸ್ ಡ್ಯಾಶ್. ಆಪ್ಷನ್ ಎ ಐ ಹ್ಯಾವ್ ನಾಟ್, ಆಪ್ಷನ್ ಬಿ ಐ ಹ್ಯಾವ್ ನಾಟ್, ಆಪ್ಷನ್ ಸಿ ಐ ಹ್ಯಾವ್ ನಾಟ್, ಆಪ್ಷನ್ ಡಿ ಐ ಹ್ಯಾವ್ ನಾಟ್. ಇಲ್ಲಿ ನೀವು ಶಾರ್ಟ್ ಫಾರ್ಮ್ ಮತ್ತೆ ಫುಲ್ ಫಾರ್ಮ್ಗಳನ್ನ ಒಂದು ಸ್ವಲ್ಪ ಫೋಕಸ್ ಮಾಡಿ. ಇವುಗಳ ಮೇಲೂ ಕೂಡ ಕ್ವಶನ್ಸ್ ತುಂಬ ರೈಸ್ ಆಗಿವೆ ಆ್ಯಂಡ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಅನಿಸುತ್ತೆ. ನಿಮ್ಮ ಏಜಿನ ಮಕ್ಕಳಿಗೆ ಇದು ಒಂದು ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ಸೊ ಇವುಗಳ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಹೋಗಿ. ಇಲ್ಲಿ ಇದಕ್ಕೆ ರೈಟ್ ಆನ್ಸರ್ ಯಾವುದಾಗುತ್ತೆ ಅಂತಂದರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಅಪಾಸ್ಟ್ರೋಫಿ ಟಿ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಇದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. 10ನೇ ಕ್ವಶನ್ಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚಿನ ಪ್ರಶ್ನೆಗಳೊಂದಿಗೆ ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.